ಶ್ರೀಕೃಷ್ಣ ದೇವರಾಯ ಶಿಕ್ಷಣ ಸಂಸ್ಥೆ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಿಂದ ಬೃಹತ್ ವೈಭವದ ಅಂತರ್ ಕಾಲೇಜು ಸಾಂಸ್ಕೃತಿಕ ಉತ್ಸವ ಕಲಾಂಜಲಿ ಆಯೋಜಿಸಲಾಗಿತ್ತು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯ ಶ್ರೀಕೃಷ್ಣ ದೇವರಾಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾದ 2 ದಿನಗಳ ಕಲಾಂಜಲಿ ಉತ್ಸವದಲ್ಲಿ 80ಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಒಟ್ಟು 60 ಕಾಲೇಜುಗಳಿಂದ 37 ಸಾಂಸ್ಕೃತಿಕ ತಂಡಗಳು ಭಾಗವಹಿಸಿದ್ದು 1000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಇದು ವೇದಿಕೆಯಾಗಿದೆ. ಜನಪ್ರಿಯ ಸಂಗೀತ ವೇದಿಕೆಯಾದ ಇಂಡಿಯನ್ ಐಡಲ್ ಸ್ಪರ್ಧಿ ಹಾಗೂ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಅಭಿಷೇಕ್ ಕುಮಾರ್ ಅವರ ಸಂಗೀತ ಕಾರ್ಯಕ್ರಮ ಗಮನ ಸೆಳೆಯಿತು. ಚಿತ್ರನಟಿ ಪೂಜಾ ಗಾಂಧಿ ಸಾಂಸ್ಕೃತಿಕ ವೈಭವಕ್ಕೆ ಚಾಲನೆ ನೀಡಿ ಬಸವಣ್ಣನ ವಚನಗಳು, ಕುವೆಂಪು ಸಾಹಿತ್ಯವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ನಂತರ ಮಾತನಾಡಿದ ಪೂಜಾ ಗಾಂಧಿ, ಯಶಸ್ಸಿಗೆ ಪರ್ಯಾಯ ಮಾರ್ಗವಿಲ್ಲ. ಈಗಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವ ಮಾನವ ಕಲ್ಪನೆಯನ್ನು ಬೆಳೆಸಿಕೊಳ್ಳಬೇಕು. ಜಗತ್ತು ಇಂದು ಒಂದೇ ಮನೆಯಾಗುತ್ತಿದೆ. ವಿದ್ಯಾರ್ಥಿಗಳು ಎಲ್ಲವನ್ನು ಮೀರಿ ಸಕಾರಾತ್ಮಕ ಬೆಳವಣಿಗೆ ಸಾಧಿಸಬೇಕು. ತಾವು ಚಿತ್ರ ನಿರ್ಮಾಣ ವಲಯಕ್ಕೆ ಬಂದಾಗ ಅನುಭವವಿರಲಿಲ್ಲ. ಚುನಾವಣೆಗೆ ಸ್ಪರ್ಧಿಸಿದಾಗಲೂ ರಾಜಕೀಯ ಗೊತ್ತಿರಲಿಲ್ಲ. ಅನುಭವವಿಲ್ಲದ ಕೆಲಸದಲ್ಲಿ ಗೆಲುವಿಗಿಂತ ನಿರಾಶೆ ಹೆಚ್ಚಾಗಿದ್ದು, ಪ್ರತಿಯೊಂದು ಕೆಲಸಕ್ಕೆ ಸಿದ್ಧತೆ, ಬದ್ಧತೆ, ಶಿಸ್ತು ಅತ್ಯಂತ ಮುಖ್ಯ ಎಂದರು. ಶ್ರೀಕೃಷ್ಣ ದೇವರಾಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಸಿ ಚಂದ್ರಶೇಖರ್ ರಾಜು ಮಾತನಾಡಿ, ಈ ವರ್ಷ ಕಲಾಂಜಲಿ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ದೊರೆತಿದ್ದು, ಮುಂದಿನ ವರ್ಷ 100 ಕಾಲೇಜುಗಳನ್ನು ಒಗ್ಗೂಡಿಸಿ ವೈಭವದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಹಿರಿಯ ಗಾಯಕರಾದ ಬಿಆರ್ ಛಾಯಾ, ಸಮನ್ವಿತ ಶರ್ಮಾ, ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಕೆವಿ ಶೇಖರ್ ರಾಜು, ಕಾರ್ಯದರ್ಶಿ ಕೆ ಶಾಮರಾಜು, ಖಜಾಂಚಿ ವೆಂಕಟರಮಣ ರಾಜು, ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀನಿವಾಸ್ ರಾಜು ಹಾಗೂ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್ಜಿ ರಾಕೇಶ್ ಮತ್ತಿತರರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.
ಕಾಲೇಜಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ. ಅವ್ರ ಟ್ಯಾಲೆಂಟ್ ಅವರಲ್ಲಿರೋ ಒಂದು ಸ್ಪೆಷಾಲಿಟಿ ತೋರ್ಸೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಈ ಕಾಲೇಜ್ನ ಮುಖಾಂತರ ಕಲಾಂಜಲಿ ಅಂತ ಪ್ರೋಗ್ರಾಮ್ ಕೊಡ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾಯಿದೆ ನನಗೂ ಕೂಡ. ನಾನು ಯಾಕೆಂದರೆ ಕಾಲೇಜ್ ಲೈಫ್ ಅಟೆಂಡ್ ಮಾಡಿಲ್ಲ, ಸೊ ಹಾಗಾಗಿ ಇಲ್ಲಿ ಬಂದ ಮೇಲೆ ನಿಜವಾಗ್ಲೂ ಒಂಥರ ಅಟ್ಮಾಸ್ಫಿಯರ್ ಖುಷಿ ಆಗುತ್ತೆ. ಎಲ್ಲರ ಜೊತೆ ಮಾತಾಡಿ, ಮತ್ತು ನನ್ನ ಉದ್ದೇಶ ಯಾವತ್ತೂ ಏನಿರುತ್ತೆ ಅಂದರೆ, ನಾನು ಅನ್ಯ ಭಾಷಿಕರ ಆಗಿದ್ದರೂ ಕೂಡ ಕನ್ನಡ ಮಾತಾಡೋಕೆ ಕಲ್ತಿದ್ದೀನಿ. ಸೊ ಅದೇ ರೀತಿ ಎಲ್ಲರೂ ಯಾರಾದರೂ ಆಚೆಯಿಂದ ಬರ್ತಾ ಇದ್ದಾರೆ, ಎಷ್ಟು ಅನ್ಯ ಭಾಷಿಕರು ಇದ್ದಾರೆ, ಅವರು ಕೂಡ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗೆ ಅವ್ರಿಗೆ ಗೊತ್ತಾಗಬೇಕು ಅಂತ ಇಂಥ ಕಾರ್ಯಕ್ರಮ ಆಗ್ತಾ ಇರಬೇಕು. ಸರ್ ಹೇಳ್ದಂಗೆ ನೆಕ್ಸ್ಟ್ ಇಯರು ಬರೀ ಕನ್ನಡ ಭಾಷೆ ಮೇಲೆ ಒಂದು ಕಲಾಂಜಲಿ ಅಂತ ಕಾರ್ಯಕ್ರಮ ನೀವು ಮಾಡಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಭಾಷೆಯಲ್ಲಿರೋ ಒಂದು ಶಕ್ತಿ ಏನಿದೆ ಅಂತ ಅದು ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರ ಹತ್ರ ರೀಚ್ ಆಗಬೇಕು ಅಂತ ನನ್ನ ಆಸೆ. ಸೊ ಅದೇ ಈ ಸತಿ 40 ಕಾಲೇಜಸ್ಸು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬರೋ ವರ್ಷದಲ್ಲಿ ಇನ್ನೂ 100ಕ್ಕಿಂತ ಜಾಸ್ತಿ ಕಾಲೇಜಸ್ ಬರಲಿ ಅಂತ ನಾನು ಹಾರೈಸ್ತೀನಿ. ಹೇಳ್ತೀನಿ ಅಂದರೆ ನೋಡಿ, ಎಲ್ಲ ಭಾಷೆ ಬೇಕು. ನಾವು ಈ ನೆಲ, ಈ ಕನ್ನಡ ಜನ, ಕನ್ನಡಿಗರು ಈ ನೆಲ, ಜಲ, ಭಾಷೆ ಏನಿದೆ ಅಂತ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಭಾಷೆಗೆ 2000 ವರ್ಷಕ್ಕಿಂತ ಜಾಸ್ತಿ ಒಂದು ಇತಿಹಾಸ ಇದೆ. ಅದನ್ನು ಎಲ್ಲರ ಜೊತೆ ಪ್ರೀತಿಯಿಂದ ನಾವು ಹಂಚ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಭಾಷೆಗೆ ಗೌರವಿಸಿದ್ರೆ ಮಾತ್ರ ಬೇರೆಯವರು ನಮ್ಮ ಭಾಷೆಗೆ ಆ ಗೌರವ ಕೊಡ್ತಾರೆ. ಸೊ ನಾವು ಎಲ್ಲ ಕೆಲಸ ನಮ್ಮ ಮನೆಯಿಂದ ಶುರು ಮಾಡಬೇಕು. ನಾನು ಇವತ್ತು ಕನ್ನಡತಿ, ನಾನು ನನ್ನನ್ನು ಅನ್ಯ ಭಾಷಿಕರು ಅಥವಾ ಪಂಜಾಬಿ ಅಂತ ನಾನು ಅಂದ್ಕೊಡಲ್ಲ. ನಾನು ಎಲ್ಲರ ಭಾಷೆಗೂ ರೆಸ್ಪೆಕ್ಟ್ ಕೊಡ್ತೀನಿ. ಆದರೆ ನನಗೆ ಜೀವನ ಕೊಟ್ಟಿರೋದು ಈ ನೆಲ. ನಾನು ಪೂಜಾ ಗಾಂಧಿ ಆಗಿದ್ದೀನಿ ಅಂದರೆ ಎಲ್ಲರದು ಪ್ರೀತಿಯಿಂದ ಇಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ, ಜನ ನನಗೆ ಪ್ರೀತಿ ಕೊಡ್ತಾರೆ. ಸೊ ಭಾಷೆನ ಕಲಿಯೋದು, ಮಾತಾಡೋದು ನನ್ನ ಕರ್ತವ್ಯ. ಸೊ ಅದೇ ರೂಪದಲ್ಲಿ ಎಷ್ಟು ಜನ ಆಚೆಯಿಂದ ಬರ್ತಾರೆ, ಯಾಕೆಂದರೆ ಬೆಂಗಳೂರು ಕರ್ನಾಟಕ ಜನತೆಗೆ ಮನಸ್ಸು ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ ಅಂತ. ಸೊ ನಾವೆಲ್ಲರಿಗೂ ವೆಲ್ಕಮ್ ಮಾಡ್ತೀವಿ. ಸೊ ಬಂದಮೇಲೆ ನಾವು ಅವರಿಂದ ಏನು ಕಲಿತೀವಿ, ಅವರು ಕೂಡ ನಮ್ಮ ಭಾಷೆ, ನಮ್ಮ ಪರಂಪರೆಗೆ ಕಲಿಬೇಕು ಅಂತ ನಾನು ಭಾವಿಸಿದ್ದೀನಿ. ನಾನು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೀವನದಲ್ಲಿ ಗುರಿ ಇಟ್ಕೊಡಿ, ಪಾಸಿಟಿವಿಟಿಯಿಂದ, ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸಿಂದ ನೀವು ಮುಂದೆ ಏನಾದರೂ ಅಚೀವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ, ಅದು ಸಾಧ್ಯ. ಇಂಪಾಸಿಬಲ್ ಅಂದರೆ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ನೀವು ಮನಸ್ಸು ಮಾಡಿದರೆ ಏನಾದರೂ ನೀವು ಲೈಫಲ್ಲಿ ಅಚೀವ್ ಮಾಡ್ಬೋದು. ಅಷ್ಟೇ. ಮೈಂಡ್ನ ಸ್ವಲ್ಪ ಟ್ಯೂನ್ ಮಾಡಬೇಕಾಗಿರೋದು. ಆ್ಯಂಡ್ ಮೈಂಡ್ ಸೆಟ್, ಪ್ರಪಂಚ ನೋಡೋ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು, ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಏನು ದೇಸೇನೋ ಲಾ ಆಫ್ ಅಟ್ರಾಕ್ಷನ್, ನೀವು ಏನು ಯೋಚನೆ ಮಾಡ್ತೀರಾ ಅದೇ ಥರ ನಿಮ್ಮ ಜೀವನ ಇರುತ್ತೆ. ಸೊ ನೀವು ಚೆನ್ನಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಕೂಡ ಇಂಪಾಸಿಬಲ್ ಇಲ್ಲ. ನೀವು ಏನು ಮನಸ್ಸು ಮಾಡ್ತೀರಾ ಅದು ಆಗ್ತೀರಾ. ಸೊ ಶ್ರದ್ಧೆಯಿಂದ ಜೀವನದಲ್ಲಿರಿ ಅಂತ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಕನ್ನಡಿಗರಿಗೆ ಸ್ಪೆಷಲಿ ಹೇಳೋಕೆ ಇಷ್ಟಪಡ್ತೀನಿ, ಎಲ್ಲಾದರೂ ಇರಿ, ಎಂಥಾದರೂ ಇರಿ, ಯಾವತ್ತೂ ಕನ್ನಡವಾಗಿರಿ ಅಂತ. ಥ್ಯಾಂಕ್ ಯು. ಕಲಾಂಜಲಿ ಪ್ರೋಗ್ರಾಮು ಚೆನ್ನಾಗಿ ನಡೆದಿದೆ. ಇವತ್ತು 23 ಕಲಾಂಜಲಿ ನಡೆದಿದೆ. ಎಲ್ಲ ಗಣ್ಯ ವ್ಯಕ್ತರು, ಪೂಜಾ ಗಾಂಧಿಯವರು ಎಲ್ಲ ಚೆನ್ನಾಗಿ ಬಂದು ಮಾತಾಡಿದ್ದಾರೆ, ಚೆನ್ನಾಗಿ ಹುಡುಗರಿಗೆಲ್ಲ ಇನ್ಸ್ಪಿರೇಷನ್ ಮಾಡಿದ್ದಾರೆ. ಮುಂದಕ್ಕೆ ನಮ್ಮ ಕಾಲೇಜಿಗೆ ಒಬ್ಬರಿಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಒಪ್ಪಿಗೆ ಅಂತ ಕಾಣ್ತದೆ ಈಗ. ಅದೇ ಥರ ಇವರು ಛಾಯಾ ಅವರು ಬಂದಿದ್ದಾರೆ, ಶರ್ಮಾ ಅವರು ಬಂದಿದ್ದಾರೆ, ನಿವೇದಿತ ಶರ್ಮಾ ಅವರು. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಡೆಸ್ತೀವಿ ಅಂತ ಹೇಳಿಬಿಟ್ಟು, ಎಷ್ಟೇ ಖರ್ಚಾಗಲಿ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇವತ್ತು 35 ಕಾಲೇಜ್ ಬಂದಿದೆ. ನೆಕ್ಸ್ಟ್ ಇಯರ್ 100 ಕಾಲೇಜ್ ಮೇಲೆ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಮಾಡಿ ಹುಡುಗರಿಗೆ ಚೆನ್ನಾಗಿ ಇದು ನಾಲೆಡ್ಜ್ ಬರೋಂಗೆ ಮಾಡ್ತೀವಿ. ಇವರೇ ಕಲ್ಚರಲ್ ಆ್ಯಕ್ಟಿವಿಟೀಸ್, ಮೋರ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು, ಕಾಂಪಿಟೇಷನ್. ಈಗ ಇವತ್ತುವರೆಗೆ 40 ಕಾಲೇಜ್ ಆಗಿದೆ. ಇನ್ನು ನಾಳೆನೂ ಇದೆ ಟೈಮು. ನಾಳೆ ಒಂದು 20-30 ಕಾಲೇಜ್ ಬರ್ಬೋದು. ಟೋಟಲಾಗಿ ಒಂದು 60-70 ಕಾಲೇಜ್ ಬರುತ್ತೆ. ಅವ್ರದ್ದೇ ಹುಡುಗದ್ದೇ ಇನ್ಸ್ಪಿರೇಷನ್. ಅವ್ರು ಏನು ಹೇಳ್ತಾರೆ ಅದು ನಾವು ಮಾಡ್ತೀವಿ. ಹುಡುಗರು ಏನು ಹೇಳ್ತಾರೆ ಅದು ನಾವು ಮಾಡ್ತೀವಿ. ಅವ್ರ ಪ್ರಕಾರ ಅವ್ರದ್ದು ಫೀಡ್ಬ್ಯಾಕ್ ತಗೊಂಡು ವಿ ಆರ್ ಡೂಯಿಂಗ್ ದ ಪ್ರೋಗ್ರಾಮ್.